ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಓಕೆ, ಎಲ್ಲರೂ ವೆಯ್ಟ್ ಮಾಡ್ತಿದ್ರೆ ಅದೆಲ್ಲದೂ ಸರಿ. ನಾನು ಹೇಳ್ತಿರೋ ವಿಷಯಕ್ಕೂ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೂ ಯಾವುದೇ ತರದ ಸಂಬಂಧ ಇಲ್ಲ. ನಾನು ಈಗ ಫಸ್ಟೇ ಹೇಳ್ಬಿಡ್ತೀನಿ, ಯಾಕೆಂತಂದ್ರೆ ಆಮೇಲೆ ನೀವು ಹಂಗೆ ಹಿಂಗೆ ಹೇಳ್ತೀರಾ. ನಾನು ಈಗ ಹೇಳ್ತಿರುವಂತಹ ವಿಷಯಕ್ಕೂ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಯಾವುದೇ ತರದ ಲಿಂಕ್ ಇಲ್ಲ. ಯಾಕೆಂದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಓನ್ಲಿ ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆ ಅಷ್ಟು ಮಾತ್ರ ಅವ್ರದ್ದು ಕೆಲಸ. ಏನಿದ್ರು ಬಿಗ್ ಬಾಸ್ ಅಲ್ಲಿ ಬರೋದು ಆಯ್ತಾ, ವೀಕೆಂಡ್ ಅಲ್ಲಿ ಅವ್ರದ್ದು ಏನಿದೆ ಶೋ, ಆ ಶೋನ ಮಾಡೋದು ಹೋಗೋದು ಅಷ್ಟೇ. ಈಗ ಬಿಗ್ ಬಾಸ್ ಅಲ್ಲಿ ನಡೆಯುವಂತಹ ಅನಾಚಾರಗಳಿಗೆ ಪ್ರಚಾರಗಳಿಗೆ ಯಾವುದಕ್ಕೂ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ ಖಂಡಿತವಾಗ್ಲೂ ಸಂಬಂಧ ಇಲ್ಲ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಎಂಬ ಆಡಿಷನ್ ನಡೆಸ್ತು ಬಿಗ್ ಬಾಸ್ ಟೀಮು. ನಾವು ತಿಳ್ಕೊಂಡು ಅಯ್ಯಯ್ಯೋ ಏನಪ್ಪ ನಮ್ಮ ಬಿಗ್ ಬಾಸ್ ಅವರು ಕಾಮನ್ ಮ್ಯಾನ್ಗಳಿಗೆಲ್ಲ ಚಾನ್ಸ್ ಕೊಡ್ತಾ ಇದಾರೆ, ಸೂಪರ್. ನಾನೇ ಎಷ್ಟೋ ಸರಿ ಹೇಳಿದೀನಿ, ಕಾಮನ್ ಮ್ಯಾನ್ಗಳಿಗೆಲ್ಲ ಚಾನ್ಸ್ ಕೊಡ್ತಾ ಇದೆ ಬಿಗ್ ಬಾಸ್ ಟೀಮು. ಹೌದು, ಒಬ್ಬ ರೈತನ ಮಗ ಬರ್ಬೇಕು, ಒಬ್ಬ ಆರ್ಮಿ ಅವ್ರು ಬರ್ಬೇಕು ಆಯ್ತಾ, ಒಬ್ರು ಬಡ ಕುಟುಂಬದ ಹುಡುಗ ಬರ್ಬೇಕು ಆಯ್ತಾ, ತುಂಬಾ ಲೈಫ್ ಅಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡಿರೋರು ಬರ್ಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಂತ ತುಂಬಾ ಸರಿ ನಾನು ಹೇಳಿದ್ದೆ. ಅಂದ್ರೆ ಲೈಫ್ ಅಲ್ಲಿ ಏನೋ ಒಂದು ಅಚೀವ್ ಮಾಡಿರೋರು ಬರ್ಬೇಕು ಬಿಗ್ ಬಾಸ್ ಮನೆಗೆ ಅಂತ. ಬಟ್ ಈಗ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ನ ಐ ಡ್ರಾಮಾ, ಬಿಗ್ ಬಾಸ್ ನ ಐ ಡ್ರಾಮಾ ಅಂತಂದ್ರೆ ಅದನ್ನ ಅಂತಿಂತ ಐ ಡ್ರಾಮಾ ಅಲ್ಲ, ಬಿಗ್ ಬಾಸ್ ನ ಆಡಿಷನ್ ಐ ಡ್ರಾಮಾ ಅಂತಾನೆ ಕರಿತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಡಿಷನ್ ಐ ಡ್ರಾಮಾ ತುಂಬಾ ಚೆನ್ನಾಗಿ ಆಯ್ತಾ ನಡೀತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ನಾನ್ ಹೇಳ್ತಾ ಇಲ್ಲ, ಆಡಿಷನ್ಗೆ ಓದೋರು ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಅಗ್ನಿ ಪರೀಕ್ಷೆಯ ಆಡಿಷನ್ಗೆ ಓದಂತವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಲಕ್ಷಾಂತರ ವಿಡಿಯೋಗಳನ್ನ ಕಳ್ಸಿದ್ದು, ಅದೇ ರೀತಿ ಅವರ ಜೊತೆ ಇವರು ಆಯ್ತಾ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಿದ್ದು, ಅದೇ ರೀತಿ ಅವ್ರ ಜೊತೆ ಇವರು ಆಯ್ತಾ ಕಾನ್ಫಿಡೆನ್ಸ್ ಕಾಲಲ್ಲಿ ಮಾತಾಡಿದ್ದು ಆಯ್ತಾ, ಅದೇ ರೀತಿ ವಿಡಿಯೋ ಕಾಲಲ್ಲಿ ಮಾತಾಡಿದ್ದು, ಅವ್ರನ್ನ ಕರೆಸಿ ಅವ್ರ ಜೊತೆ ಮಾತುಕತೆ ನಡೆಸಿದ್ದು, ಇವೆಲ್ಲವೂ ಕೂಡ ಒಂಥರ ಬಟ್ರಚ್ಚಿದಂಗೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಟೀಮ್ ಏನಿದೆ ಒಂದು ಹೈಡ್ರಾಮವನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಕೂಡ ನಮ್ಮ ಕನ್ನಡಿಗರು ಅಂದ್ರೆ ಮುಗ್ಧ ಮನಸ್ಸಿನ ಕನ್ನಡಿಗರಿಗೆ ನಿಜವಾಗ್ಲೂ ಕೂಡ ಮೋಸ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತುಂಬಾ ಜನ ಆಸೆ ಇಟ್ಕೊಂಡಿರ್ತಾರ್ರಿ, ಒಂದು ಆಡಿಷನ್ಗೆ ಹೋಗ್ಬೇಕು ಬಿಗ್ ಬಾಸ್ ಅಂತ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ನಮ್ಗೊಂದು ಚಾನ್ಸ್ ಸಿಗುತ್ತೆ ಅಂತಂದ್ರೆ ಯಾಕೆ ಆಸೆ ಇಟ್ಕೊಳಲ್ಲ ಆಯ್ತಾ. ಅವ್ರ ವಿಡಿಯೋಗಳನ್ನ ಕಳ್ಸಿದ್ದಾರೆ, ನಮಗೆ ಕಾಲ್ ಬರುತ್ತೆ, ನಾವು ಅಟ್ಲೀಸ್ಟ್ ಅಗ್ನಿ ಪರೀಕ್ಷೆ ಶೋಗಾದ್ರೂ ತಲುಪ್ತೀವಿ, ಬಿಗ್ ಬಾಸ್ ಕನ್ನಡ ಸೀಸನ್ 13 ನಾವ್ ಇರ್ತೀವಿ ಅಂತ ಸಾವಿರಾರು ಕನಸನ್ನು ಕಂಡು ವಿಡಿಯೋಗಳನ್ನ ಕಳ್ಸಿರ್ತಾರೆ. ಇದು ನಿಜವಾಗ್ಲೂ ಕೂಡ ನಮ್ಮ ಕನ್ನಡ ಜನತೆ ತಿಳ್ಕೊಳ್ಬೇಕಾಗಿರೋದು ಒಂದ್ ಏನು ಅಂತಂದ್ರೆ, ಬಿಗ್ ಬಾಸ್ ಅನ್ನೋದು ಒಂದು ಕಮರ್ಷಿಯಲ್ಸ್ ಶೋ. ಅಂದ್ರೆ ದುಡ್ಡು, ಆ ಶೋ ಮಾಡ್ತಿರೋ ಉದ್ದೇಶನೇ ದುಡ್ಡಿಗೋಸ್ಕರ. ಯಾಕೆಂತಂದ್ರೆ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಹತ್ತತ್ರ 100 ರಿಂದ 150 ಕೋಟಿ ಇನ್ಕಮ್ ಕೊಡುತ್ತೆ ಪ್ರತಿ ವರ್ಷ ಆಯ್ತಾ, ಎಲ್ಲಾ ಖರ್ಚು ಕಳೆದು. ಅಂತ ಒಂದು ಶೋನ ಅವ್ರು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದು. ಒಂದು ಶೋ ಹೆಂಗ್ ಐಪ್ ತಗೊಳುತ್ತೆ, ಹೆಂಗೆ TRP ಬರುತ್ತೆ ಅದೇ ತಗೊಳೋದು. ನಿಮ್ಮನ್ನೆಲ್ಲ ತಗೊಂಡೋಗ ಅವ್ರು ಏನ್ ಮಾಡ್ತಾರೆ? ನಾವು ತಿಳ್ಕೊಬೇಕಾಗಿರೋದು ಒಂದೇನ್ ಗೊತ್ತಾ, ಈ ಬಿಗ್ ಬಾಸ್ ಟೀಮ್ ಮಾಡಿದ ಐ ಡ್ರಾಮಕ್ಕೆ ನಿಜವಾಗ್ಲೂ ಕೂಡ ನಾವು ಹೋಗ್ಲಿಲ್ವಲ್ಲ ಅಂತ ಖುಷಿ ಪಟ್ಕೋಬೇಕಷ್ಟೇ. ನಾವು ಹೋಗ್ಲಿಲ್ವಲ್ಲ ಅಂತ ಖುಷಿ ಪಟ್ಕೋಬೇಕು. ಓಕೆ, ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಏನ್ ನಡೀತಿದೆ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಆಯ್ತಾ, ಅಗ್ನಿ ಪರೀಕ್ಷೆ ಶೋ ಏನಿದೆ ಈ ಚಪ್ರಿಗಳಿಗೆ ಒಂದು ನಡೆಯುತ್ತೆ ಅನ್ನೋದು ನನಗೆ ಅನಿಸ್ತಾ ಇದೆ. ಅಂದ್ರೆ ಏನು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಬರ್ತಿರೋರು ಈ ಚಪ್ರಿಗಳು ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೇ ಇವ್ರದೊಂದು ಕಾಟ ತಡ್ಕೊಳಕ್ಕಾಗಲ್ಲ ನಮಗೆ. ಸೋಷಿಯಲ್ ಮೀಡಿಯಾದಲ್ಲೇ ಇವ್ರು ಏನೆಲ್ಲ ಕಾಟ ಕೊಡ್ತಾರೆ ನಿಮಗೂ ಗೊತ್ತು ಆಯ್ತಾ, ನಾನು ಹೇಳೋದ್ ಬೇಕಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಕೊಡುವ ಕಾಟ ಅಷ್ಟಿಷ್ಟಲ್ಲ, ಅಂತದ್ರಲ್ಲಿ ಇವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕರ್ಕೊಂಡ್ ಬಂದ್ರೆ ಇದೆಯಲ್ಲ, ನಿಜವಾಗ್ಲೂ ಕೂಡ ನಮಗ್ ತಲೆ ಕೆಟ್ಟು ನಾವು ಹುಚ್ಚಸ್ತಿಕೆ ಸೇರ್ಕೋಬೇಕಾಗುತ್ತೆ. ನಾನು ಅನ್ಕೊಂಡಿದ್ದೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಓಕೆ, ಯಾವುದೋ ಒಬ್ಬ ರೈತರ ಮಗ ಬರ್ತಾನೆ, ಯಾರೋ ಒಬ್ಬ ಯೋಧ ಬರ್ತಾನೆ, ಯಾರೋ ಲೈಫಲ್ಲಿ ಅಚೀವ್ ಮಾಡಿರೋ ಅಂತವ್ರು ಬರ್ತಾರೆ, ತುಂಬಾ ಡಿಗ್ನಿಫೈ ಆಗಿ ಏನೋ ಒಂದು ಸಾಧನೆ ಮಾಡಿರೋರು ಬರ್ತಾರೆ, ನೋಡುವಂತಹ ಪ್ರೇಕ್ಷಕರಿಗೂ ಕೂಡ ಒಂದು ಮಾದರಿ ಆಗ್ತಾರೆ ಅಂತ ಹೀಗೆಲ್ಲ ಅನ್ಕೊಂಡಿದ್ದೆ. ಬಟ್ ಈಗ ಗೊತ್ತಾಗಿದೆ ಬಿಗ್ ಬಾಸ್ ನ ಹೈ ಡ್ರಾಮಾ ಏನು ಅಂದ್ರೆ, ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇರುವವರು ಎಲ್ಲಾರು ಕೂಡ ನಿಮಗೆ ಗೊತ್ತಿರೋರೆ, ಎಲ್ಲ ಒಬ್ರೋ ಇಬ್ರೋ ನಿಮಗೆ ಗೊತ್ತಿಲ್ಲ ಅಷ್ಟೇ. ಈಗಲೇ ಬರ್ಕೊಂಬಿಡಿ, ಒಬ್ರೋ ಇಬ್ರೋ ನಿಮಗೆ ಗೊತ್ತಿಲ್ಲ, ಎಲ್ಲಾ ನಿಮಗೆ ಗೊತ್ತಿರೋರೆ. ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತೆತ್ತಿದ್ರೆ ವಿಡಿಯೋಗಳನ್ನ ಹಾಕೊಂಡು ಹಾಯ್ ಫ್ರೆಂಡ್ಸ್, ನೋ ಫ್ರೆಂಡ್ಸ್, ಎಸ್ ಫ್ರೆಂಡ್ಸ್ ಅನ್ನೋರೆ ಆಯ್ತಾ, ಎಲ್ಲಾ ಅವ್ರೆ. ಬೆಳಗ್ಗೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಗೊತ್ತಾ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವ್ರೆ
ಆಯ್ತಾ. ಅಂದ್ರೆ ಈ ಒಂದು ಏನು ಅಗ್ನಿ ಪರೀಕ್ಷೆ ಶೋ ಅನ್ನೋದು ಏನಿದೆ, ಕಂಟೆಂಟ್ ಕ್ರಿಯೇಟರ್ಗಳು ಅಂತಾನು ಹೇಳಲ್ಲ, ಇವೇನ್ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಗಳಲ್ಲ, ಯಾವ್ದೋ ಒಂದು ವಿಷಯಕ್ಕೆ ಟ್ರೆಂಡ್ ಆಗಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಯಾವ್ದೋ ಒಂದು ಕಿತ್ತೋಗಿರೋ ವಿಷಯಕ್ಕೆ ಇವರು ಟ್ರೆಂಡ್ ಆಗಿರ್ತಾರೆ ಅಂತವ್ರೆ. ಯಾಕೆ ಅಂತಂದ್ರೆ ಈ ಪೆಕ್ರಂಗ್ ಆಡೋರ್ನ ಕರ್ಕೊಂಡ್ರೆ ಅಲ್ವಾ TRP ಬರೋದು, ಈ ಪೆಕ್ರಂಗ್ ಆಡೋದನ್ನ ನೋಡಿ ಜನ ಕೈ ತೊಟ್ಟೋದು, ಆಯ್ತಾ, ಅಂದ್ರೆ ಟ್ರೆಂಡಿಂಗ್ ಆಗೋದು. ಒಟ್ಟಾರೆಯಾಗಿ ಬಿಗ್ ಬಾಸ್ ಆಡಿಷನ್ ಅಂತ ಮಾಡಿ ನಮ್ಮನ್ನ ಬಲಿಕ ಬಕ್ರ ಮಾಡಿದಾರೆ ಅಂತ ಹೇಳ್ಬೋದು. ಕೊನೆಗೆ ನಮಗೆ ಏನು ಅಂದ್ರೆ ಆಪ್ ಅಂತಾನೆ ತಿಳ್ಕೊಬೇಕು. ಇಲ್ಲಿ ನಾನು ಇಲ್ಲಿ ಬಿಗ್ ಬಾಸ್ ರಿವ್ಯೂವರ್ ಆಗಿರ್ಬೋದು, ಹಂಗಂತ ಹೇಳ್ಬಿಟ್ಟು ಬಿಗ್ ಬಾಸ್ ಟೀಮ್ ಮಾಡೋದೆಲ್ಲದನ್ನು ನಾನು ಸರಿ ಅಂತ ಹೇಳಲ್ಲ. ಓಕೆ, ಪಾಯಿಂಟಿಗೆ ಬರೋಣ. ಬಿಗ್ ಬಾಸ್ ಟೀಮು ಏನ್ ಅಗ್ನಿ ಪರೀಕ್ಷೆ ಆಡಿಷನ್ಗೆ ಕರ್ಸಿದೆ ಬ್ಯಾಂಗ್ಳೂರಿಗೆ, ಪಾಪ ಎಲ್ಲೆಲ್ಲಿಂದನೋ ದೂರದಿಂದ ಬಂದಿರೋ ಅಂತವ್ರು ಫಸ್ಟ್ ಒಬ್ಬೊಬ್ರನ್ನ ಕರ್ಸಿ ಒಂದು ಆಡಿಷನ್ ತಗೊಂಡಿದೆ. ಟ್ಯಾಲೆಂಟೆಡ್ಗಳೇ, ಎಲ್ಲಾ ಟ್ಯಾಲೆಂಟೆಡ್ಗಳೇ. ಅಂದ್ರೆ ಬಿಗ್ ಬಾಸ್ ಟೀಮ್ ಬೇಕಾಬಿಟ್ಟಿ ಆಡಿಷನ್ ಮಾಡಿದೆ ಅನ್ನೋದು ಗೊತ್ತಾಗ್ತದೆ, ಅಂದ್ರೆ ಬೇಕಾಬಿಟ್ಟಿ ಅಗ್ನಿ ಪರೀಕ್ಷೆಯ ಒಂದು ಇಂಟ್ರೂವ್ನ ಮಾಡಿದೆ ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ತುಂಬಾ ಆಯ್ತಾ ಎಂತ ಹೇಳೋದು, ಟ್ಯಾಲೆಂಟೆಡ್ ಅವರು ರಿಜೆಕ್ಟ್ ಆಗಿದ್ದಾರೆ. ಅಂದ್ರೆ ಫಸ್ಟ್ ಒಬ್ರನ್ನ ಕರ್ದ್ ಮಾಡಿದ್ದಾರೆ, ಆಮೇಲೆ ಟೈಮ್ ಇಲ್ಲ ಅಂತ ಮೂರ್ ಜನ ಕರ್ದ್ ಮಾಡಿದ್ದಾರೆ, ಆಮೇಲೆ ಟೈಮ್ ಇಲ್ಲ ಅಂತ 5 ಜನ ಕರ್ದ್ ಮಾಡಿದ್ದಾರೆ, ಟೈಮ್ ಇಲ್ಲ ಅಂತ ಕೊನೆ ಗುಂಪುಪ್ಪ ಕರ್ದ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಮಾತಾಡಕ್ಕೆ ಬಿಟ್ಟಿಲ್ಲ. ನಾನು ಎಲ್ಲಿಂದ ಬಂದಿದ್ದೀನಿ, ಯಾವ ಡಿಸ್ಟಿಕ್ ಇಂದ ಬಂದಿದ್ದೀನಿ, ನನ್ನ ವರ್ಕ್ ಏನು, ನನ್ನ ವೃತ್ತಿ ಏನು, ಆಯ್ತಾ, ನಾನ್ ಯಾವ್ದ್ರಲ್ಲಿ ಅಚೀವ್ ಮಾಡಿದೀನಿ, ನನ್ನ ಕ್ವಾಲಿಟಿ ಏನು, ಅದ್ ಯಾವ್ದನ್ನು ಹೇಳಕ್ ಬಿಡ್ದೇನೆ ಕರ್ದು ಆಯ್ತಾ ನೀನ್ ರಿಜೆಕ್ಟೆಡ್ ಅಂತ ಬರ್ದ್ ಕಳ್ಸಿದೆ. ಬಿಗ್ ಬಾಸ್ ಟೀಮು ನಿಮಗ್ ಟೈಮ್ ಇಲ್ಲ ಅಂತಂದ್ಮೇಲೆ ನೀವೇನೇನು ಆಯ್ತಾ ಕೆಟ್ಟ ಮಾತು ಬರುತ್ತೆ ಬಾಯಕೇನ್ ಇದಕ್ಕೆ ನೀವು ಆಯ್ತಾ ಆಡಿಷನ್ ಪ್ರಕ್ರಿಯೆ ಇಟ್ಟಿದ್ರಿ. ನಿಮಗ್ ಟೈಮ್ ಇಲ್ಲ ಅಂದ್ಮೇಲೆ, ನಿಮಗೆ ಟೈಮ್ ಇಲ್ಲ, ನಮಗೆ ಆಡಿಷನ್ ನಡ್ಸಕ್ಕೆ ಟೈಮ್ ಇಲ್ಲ ಅಂದ್ಮೇಲೆ ಯಾಕೆ ಏನಕ್ಕೆ ಇಟ್ಟಿದ್ರಿ? ಒಟ್ಟಾರೆಯಾಗಿ ನಾನು ಹೇಳೋದೇನ್ ಗೊತ್ತಾ, ದಯವಿಟ್ಟು ಇವ್ರು ಒಟ್ಟಾರೆಯಾಗಿ ಮಾಡಿರೋದು ಏನ್ ಗೊತ್ತಾ, ಇವ್ರು ಇದಕ್ ಮಾಡಿದ್ದಾರೆ, ಇವ್ರು ಬೇಳೆ ಬೇಯಿಸ್ಕೊಳಕ್ ಮಾಡಿದ್ದಾರೆ, ಸರಿನಾ? ಇವ್ರು ಗೊತ್ತಾಗ್ತಾ ಇದೆ, ಇವ್ರು ಬೇಳೆ ಬೇಯಿಸ್ಕೊಳಕ್ ಮಾಡಿದ್ದಾರೆ ಅಷ್ಟೇ. ನಾನು ಈಗ ಬೇರೆದೊಂದು ಲ್ಯಾಂಗ್ವೇಜ್ ಇಂದ ತೆಗೆದು ನೋಡ್ದೆ, ಏನಾದ್ರು ಆಯ್ತು ಅವ್ರೇನಾದ್ರು ಕರೆಕ್ಟ್ ಆಗಿ ಮಾಡಿದಾರನ ಅಂತ. ಅವರು ಅದೇ ಮಾಡಿರೋದು, ಬೇರೆ ಲ್ಯಾಂಗ್ವೇಜ್ ಅವರು ಅದೇ ಮಾಡಿರೋದು. ಅಂದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಟ್ರೆಂಡ್ ಆಗಿದ್ದವ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರೋವ್ರೆ, ಆಯ್ತು ಅಂತವ್ರನ್ನೇ ಹಾಕೊಂಡಿದ್ದಾರೆ. ಹಾಗಾದ್ರೆ ಇನ್ನೇನಕ್ಕೆ ಕಾಮನ್ ಮ್ಯಾನ್, ಬಿಗ್ ಬಾಸ್ ಕಾಮನ್ ಮ್ಯಾನ್ಗಳ ಆಡಿಷನ್, ನೀವು ಬಿಗ್ ಬಾಸ್ ಮನೆಗೆ ಹೋಗ್ಬಹುದು, ಸಾಮಾನ್ಯರು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬಹುದು, ಇದೆಲ್ಲ ಏನಕ್ಕೆ? ಇದೆಲ್ಲ ಡ್ರಾಮಾ ಅಲ್ಲ? ಹಾಗಾದ್ರೆ ನಾವು ಬಕ್ರ ಆಗಿದ್ವಿ ಅನ್ಕೋಬೇಕೀಗ. ನೀವು ಕಂಟೆಂಟ್ ಕ್ರಿಯೇಟರ್ಗಳು ಈ ಆಡಿಷನ್ ಮಾಡೋಕ್ಕಿಂತ ಕಂಟೆಂಟ್ ಕ್ರಿಯೇಟರ್ಗಳು ನಂಗೆ ತಗೋಬೋದಿತ್ತಲ್ಲ. ಸೋಷಿಯಲ್ ಮೀಡಿಯಾದ ಚಪ್ರಿಗಳು ನೀನು ತಗೊಳೋದಾಗಿದ್ರೆ ಅದಕ್ಕೆ ಏನಕ್ಕೆ ಬೇಕು ಇಷ್ಟೆಲ್ಲ ಬಿಲ್ಡಪ್? ಅವ್ರು ನಿನ್ನ ಸೋಷಿಯಲ್ ಮೀಡಿಯಾದನೆ ಹಾಯ್ ಫ್ರೆಂಡ್ಸ್, ನೋಡಿದ್ರ ಫ್ರೆಂಡ್ಸ್, ಇಲ್ಲಿ ಗುಂಡಿ ಇದೆ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್ ಅಂತಾರೆ. ನಿನ್ನ ಬಿಗ್ ಬಾಸ್ ಮನೆಗೆ ಬಂದ್ರೆ ಅಯ್ಯಯ್ಯೋ ನೀನ್ ಮುಗೀತು ಕತೆ. ನಾವು ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟ ದಿನ ಅವ್ರು ಟಾರ್ಚರ್ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ, ನೀನ್ ಅವ್ರು ಬಿಗ್ ಬಾಸ್ ಮನೇಲಿ ಕೂಡ ಟಾರ್ಚರ್ ನೀನ್ ಹೆಂಗ್ ತಡ್ಕೊಂತೀವೋ ಏನೋ ನಾವು, ಆಯ್ತಾ? ನಿಜವಾಗ್ಲೂ ಕೂಡ ಓಕೆ ತಗೊಳ್ಳಿ, ನಾನ್ ತಪ್ಪಂತ ಹೇಳಲ್ಲ, ಆಯ್ತಾ? ಓಕೆ ತಗೊಳೋದ್ ನಾನ್ ಬೇಡ, ಬಟ್ ಬಿಗ್ ಬಾಸ್ ಕಾಮನ್ ಮ್ಯಾನ್ ಅಂತಂದ್ರೆ ಅವರಿಗೆ ಏನು ಗೊತ್ತಿರಬಾರ್ದು, ಅವರು ಒಂದ್ ಸ್ವಲ್ಪ ಡಿಗ್ನಿಫೈ ಆಗಿರ್ಬೇಕು, ಯಾವ್ದಾದ್ರು ಒಂದು ಜಾಬ್ ಇರ್ಬೇಕು, ಅವರಿಗೆ ಒಂದು ಒಳ್ಳೆ ಏನೋ ಒಂದು ಅಚೀವ್ ಮಾಡಿರ್ಬೇಕು, ಒಬ್ಬ ರೈತರ ಮಗ ಆಗಿರ್ಬೇಕು, ಏನೋ ಒಂದು ಸಮಾಜಕ್ಕೆ ಒಳ್ಳೇದ್ ಮಾಡಿರೋರಾಗಿರ್ಬೇಕು, ಸಮಾಜಕ್ಕೆ ಏನಾದ್ರೂ ಅವರಿಂದ ಒಳ್ಳೆ ಕೊಡುಗೆ ಇರ್ಬೇಕು ಅಂತವ್ರನ್ನ ಕರ್ಕಳಿಯಲ್ಲ, ಒಬ್ಬ ಯೋಧನ್ ಕರ್ಕಳಿಯಲ್ಲ. ಯಾವ್ದೋ ಒಂದು ಹೆಣ್ಮಗಳು ಆಯ್ತಾ ಏನೋ ಒಂದು ಸಾಧನೆ ಮಾಡಿದಾಳೆ ಕರ್ಕಳಿಯಲ್ಲ. ಅದ್ರಲ್ಲ ಮಂಡ್ಯದಿಂದ ಒಂದು ಹುಡುಗಿ ಏನೋ ಬರ್ತಿದೆ ಅಂತ ಒಂದು ನ್ಯೂಸ್ ಇದೆ, ಗೊತ್ತಿಲ್ಲ. ಮಂಡ್ಯದಿಂದ ಒಂದು ಡ್ರೈವಿಂಗ್ ಮಾಡುವಂತ ಹುಡುಗಿ, ಅಂದ್ರೆ ದೊಡ್ಡ ದೊಡ್ಡ ಗಾಳಿಗಳನ್ನ ಡ್ರೈವಿಂಗ್ ಮಾಡುವಂತ ಒಂದು ಬಡತನದ ಹುಡುಗಿ, ಒಂದು ಡ್ರೈವಿಂಗ್ ಅನ್ನ ಕಲ್ತು ತನ್ನ ಜೀವನ ನಡೆಸಕ್ಕೋಸ್ಕರವಾಗಿ ಡ್ರೈವಿಂಗ್ ಮಾಡೋ ಅಂತ ಒಂದು ಮಂಡ್ಯದ ಹುಡುಗಿ ಬರ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ ಆ ಹುಡುಗಿ ಅಗ್ನಿ ಪರೀಕ್ಷೆಯಲ್ಲಿ ವಿನ್ ಆಗಿ ಬರುತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಂತ. ಖಂಡಿತವಾಗ್ಲೂ ಅಂತ ಹೆಣ್ಮಕ್ಳು ಬಂದ್ರೆ ನಾನು ತುಂಬಾ ಖುಷಿ ಪಡ್ತೀನಿ, ಸರಿಯಾ? ಏನೋ ಒಂದು ಹೊಟ್ಟೆಪಾಡಿಗೆ ಒಂದು ಮಂಡ್ಯದ ಹುಡುಗಿ ಅಂತೆ ಡ್ರೈವಿಂಗ್ ಮಾಡುವಂತ ಹುಡುಗಿ, ಆ ಹುಡುಗಿ ಏನೋ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ. ನೋಡೋಣ ಆ ಹುಡುಗಿ ಏನಾದ್ರು ಬಂದ್ರೆ ನಿಜವಾಗ್ಲೂ ನಾನು ಹ್ಯಾಪಿ. ನಿನ್ ಎಲ್ಲ ಏನ್ ಗೊತ್ತಾ, ಈ ಸೋಷಿಯಲ್ ಮೀಡಿಯಾ ಚಪ್ರಿಗಳು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರೋ ಅಂತರ್ನ ನೀವು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ತರೋದಾದ್ರೆ ಅವರೆಲ್ಲ ಕಾಮನ್ ಮ್ಯಾನ್ಗಳು ಹೆಂಗ್ರಿ ಆಗ್ತಾರೆ? ಅವರೆಲ್ಲ ಕಂಟೆಂಟ್ ಕ್ರಿಯೇಟರ್ಗಳು, ಅವರೆಲ್ಲ ಸೋಷಿಯಲ್ ಮೀಡಿಯಾ ಇರೋರು, ಆಲ್ರೆಡಿ ಜನಗಳಿಗೆ ಗೊತ್ತಿರೋರು. ಕಾಮನ್ ಮ್ಯಾನ್ ಅಂದ್ರೆ ಯಾರು ಗೊತ್ತೇನ್ರಿ?
ಏನಾದ್ರೂ ಒಂದು ಮಾಡಿರ್ಬೇಕು, ಸಮಾಜಕ್ಕೋಸ್ಕರನೋ ದೇಶಕ್ಕೋಸ್ಕರನೋ ಇಲ್ಲ ಅವ್ರ ಮನೆಗೋಸ್ಕರನೋ. ತುಂಬಾ ಸಾಧಕರು ಇದಾರ್ರಿ, ತುಂಬಾ ಅಂದ್ರೆ ಮಿಡ್ಲ್ ಕ್ಲಾಸ್ ಹುಡುಗರುಗಳು ತುಂಬಾ ಟ್ಯಾಲೆಂಟ್ ಇರೋರು ಇದಾರೆ, ತುಂಬಾ ಟ್ಯಾಲೆಂಟ್ ಇರುವಂತ ಮಿಡ್ಲ್ ಕ್ಲಾಸ್ ಹುಡುಗರು ಇದಾರೆ, ಏನೇನೋ ಅಚೀವ್ ಮಾಡಿರೋರು ಅಂತಾರೆ ಇದಾರೆ. ಅಂತರ ಕರ್ಕಳ್ರಿ ಅಂತ ಕರ್ಕಂಡ್ ಹೇಳ್ತಿದ್ರಲ್ಲ ನೀವು, ಅಕ್ಕ ನೀವು ಬಿಗ್ ಬಾಸ್ ಮನೆಗೆ ಹೋಗ್ಬೋದಿತ್ತಲ್ಲ, ನೀವ್ ಯಾಕಕ್ಕ ಆಡಿಷನ್ಗೆ ವಿಡಿಯೋ ಕಳ್ಸಿಲ್ಲ ಅಂತ. ನಮಗ್ ಗೊತ್ತು ಈ ಆಡಿಷನ್ ಬಂಡವಾಳ ಎಲ್ಲ ನಮಗ್ ಚೆನ್ನಾಗ್ ಗೊತ್ತು ಆಯ್ತಾ. ನಾವೇನೇ ವಿಡಿಯೋ ಕಳ್ಸಿದ್ರು ಅವ್ರ ತಲೆಯಲ್ಲಿ ಏನಿರುತ್ತೆ ಅದೇ ಮಾಡೋದವ್ರು. ಅವ್ರ ತಲೆಗೆ ಅವ್ರಿಗೆ ಏನ್ ಗೊತ್ತಾ, ಈ ಲಾಯರ್ ಜಗದೀಶ್ ಬಂದಿದ್ರು ಗೊತ್ತಾ ನಿಮಗೆ, ಆ ತರ ಏನ್ ಗೊತ್ತಾ, ದಬಕ್ ದುಬಕ್ ಅಂತ TRP ಕೊಟ್ಬಿಡ್ಬೇಕು, ಏನೋ ಒಂದ್ ಮಾಡಿ ಬಿಗ್ ಬಾಸ್ ಮನೇಲಿ. ಇಲ್ಲ ಬಿಗ್ ಬಾಸ್ ಕಾಂಪೌಂಡ್ ಆಡ್ಬೇಕು, ಇಲ್ಲ ಬಿಗ್ ಬಾಸ್ ಅಲ್ಲಿ ಧಿಕ್ಕಾರ ಕೂಗ್ಬೇಕು, ಇಲ್ಲ ಇನ್ನೇನೋ ಒಂದು ಕಪಿ ಚರ್ಚೆ ಮಾಡಿ ಫುಲ್ಲು ರಾತ್ರಿಗೆ TRP ತಂದ್ಬಿಡ್ಬೇಕು. ಅಂತವ್ರನ್ನ ಇವ್ರು ಕರ್ಕೊಳ್ಳೋದು. ನಮ್ಮಂಗೆ ನ್ಯಾಯ ನೀತಿ ಮಾತಾಡ್ತೀವಿ ಅಂದ್ರೆ ಅವ್ರಿಗೆ ಬೇಡ. ಅವರಿಗೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಐ ಡ್ರಾಮಾ ನಿಜವಾಗ್ಲೂ ಕೂಡ ಆಯ್ತಾ ಗೊತ್ತಾಗಿದೆ ನಮಗೆ. ಈ ಅಗ್ನಿ ಪರೀಕ್ಷೆ ಶೋ ಅನ್ನೋದೇನಿದೆ, ಅಗ್ನಿ ಪರೀಕ್ಷೆ ಶೋ ಬಂದ್ಬಿಟ್ಟು ಖಂಡಿತವಾಗ್ಲು ಬಿಗ್ ಬಾಸ್ ಕಾಮನ್ ಮ್ಯಾನ್ ಅಲ್ಲ ಇದು ಆಯ್ತಾ. ಅವ್ರಿಗೆ ಇಷ್ಟ ಆಗಿರುವಂತಹ ಅವರಿಗೆ ಆಯ್ತಾ ಯಾರು TRP ಕೊಡ್ತಾರೆ ಅಂತವ್ರನ್ನ ಕರ್ಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ. ನಾನಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನಿದೆ ಆಯ್ತಾ, ಓಕೆ ಅವ್ರು TRPಗೋಸ್ಕರ ಕರ್ಕೊಳ್ಳಿ. ಬಿಗ್ ಬಾಸ್ ಮನೆಗ್ ಬಂದ್ ಕಪಿ ಚೇಷ್ಟೆ ಮಾಡೋ ಅಂತ ಈ ಏನು ಚಪ್ರಿಗಳ ತರ ಇದಾರಲ್ಲ ಅಂತವ್ರಂತೂ ಸುಮ್ನೆ ಅಂತೂ ಬಿಡಲ್ಲ ಆಯ್ತಾ. ಅಂತವ್ರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಂಗಿದ್ರೆ ಬಿಗ್ ಬಾಸ್ ಮನೆ ವ್ಯಾಲ್ಯೂ ಏನ್ರಿ ಆಗುತ್ತೆ? ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ. ಬಾಯ್.